ಕರ್ನಾಟಕವನ್ನು ಏಕೀಕರಣಗೊಳಿಸೋದ್ರಲ್ಲಿ ಅನೇಕ ಉತ್ತರ ಕರ್ನಾಟಕದ ನಾಯಕತ್ವ ಮತ್ತು ನಾಯಕರ ಪಾತ್ರ ಕೂಡ ಇದೆ. ಆದರೆ ಈಗ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕು ಅನ್ನುವಂಥ ಕೂಗು ವಿಧಾನಸಭೆಯೊಳಗಡೆ ಕೇಳಿಬರ್ತಾ ಇದೆ. ಬೆಳಗಾವಿಯ ಶಾಸಕ ರಾಜು ಕಾಗೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ನನ್ನ ಕೊನೆ ಉಸಿರಿರೋ ತನಕವೂ ಕೂಡ ನಾನು ಉತ್ತರ ಕರ್ನಾಟಕ ರಾಜ್ಯಕ್ಕೋಸ್ಕರ ಹೋರಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿಜಕ್ಕೂ ಈ ಒಂದು ಆತಂಕಕಾರಿಯಾದಂಥ ಬೆಳವಣಿಗೆ ಬಗ್ಗೆ ಈಗ ರಾಜ್ಯದಲ್ಲಿ ಪಕ್ಷಾತೀತವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಕೂಗು. ಅಧ್ಯಕ್ಷರೇ, ಯಾಕೆ ಸರ್ ತಾರತಮ್ಯ ಇದು? ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ? ನಾವೇನ್ ಪಾಪ ಮಾಡಿದ್ದೇವೆ ಉತ್ತರ ಕರ್ನಾಟಕದವರು? ಇದಕ್ಕಾಗಿ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ, ಅಭಿವೃದ್ಧಿಗೆ ಒತ್ತು ಕೊಡಬೇಕು ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಡೆವಲಪ್ಮೆಂಟ್ ಬಗ್ಗೆ ಒತ್ತು ಕೊಡಿ ಅನ್ನೋದು ಅವರು ಹೇಳುವಂತ ಉದ್ದೇಶ. ಕೂಗು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಕೂಗು ಎದ್ದಿದೆ. ಅಧಿವೇಶನದಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ನಾವೇನ್ ಪಾಪ ಮಾಡಿದ್ದೀವಿ, ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಯಾಕೆ ಸರ್ ತಾರತಮ್ಯ ಇದು? ಒಬ್ಬರಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ? ನಾವೇನ್ ಪಾಪ ಮಾಡಿದ್ದೇವೆ ಉತ್ತರ ಕರ್ನಾಟಕದವರು? ಇದಕ್ಕಾಗಿ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ. ಇದಿಷ್ಟೇ ಅಲ್ಲ, ಸೆಡ್ಡು ಹೊಡೆದ ಶಾಸಕ ರಾಜು ಕಾಗೆ ಎಲ್ಲ ಶಾಸಕರು ವಿರೋಧ ಮಾಡಿದ್ರು, ನನ್ನ ಕೂಗು ನಿಲ್ಲೋದಿಲ್ಲ ಅಂದಿದ್ದಾರೆ. ಎಲ್ಲರೂ ವಿರೋಧ ಮಾಡಿ ಇರುವಾಗ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೆ. 224 MLAಗಳು ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನ್ ಇರ್ಲೇಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯುವ ಮಟ್ಟ ಹೋರಾಟ ಮಾಡಿದ ಆಗ್ಲೇಬೇಕಾದ್ರೆ ಬಿಡ್ಲಿ. ಇನ್ನು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಪ್ರತ್ಯೇಕ ರಾಜ್ಯ ಅಷ್ಟು ಸುಲಭ ಅಲ್ಲ, ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅಂದ್ರು. ಈಗಾಗಲೇ 2-3 ಸಲ ಮಾತಾಡಿದಾರೆ ಅವರ ಆತಂಕ. ನಮಗೂ ಹೆಚ್ಚು ಕೆಲಸ ಆಗ್ಬೇಕು ಆತಂಕ. ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನೋದು ಒಂದ್ ಕಡೆ ಅವ್ರು ಇದ್ರು ಕೂಡ ನಮಗೂ ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ ಒತ್ತು ಕೊಡಿ ಅನ್ನೋದು ಅವ್ರು ಹೇಳುವಂತ ಉದ್ದೇಶ. ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳುವಂತದ್ದಾಗಲ್ಲ, ಅದು ಜಾರಿ ಕೂಡ ಆಗ್ಲಿಕ್ಕೆ ಆಗೋಲ್ಲ. ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಅಂತ ಶಾಸಕ ರಾಜು ಕಾಗೆ ಮತ್ತೆ ಸ್ಪಷ್ಟನೆ ಕೊಟ್ರು. ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ನಾನು ನನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದೇನೆ, ನನ್ನ ವೈಯಕ್ತಿಕ ಅನಿಸಿಕೆ. ಎಷ್ಟೋ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಪ್ರತ್ಯೇಕ ಉತ್ತರ ಕರ್ನಾಟಕ ಸರಿಯಲ್ಲ ಅಂದಿದ್ದಾರೆ. ಅವೆಲ್ಲ ತಪ್ಪು ರೀ, ಆ ಟೈಪ್ ಎಲ್ಲ ಇದು ಮಾಡೋದು. ನಾವು ಅಖಂಡ ಕರ್ನಾಟಕ ನಮ್ದು, ಅಖಂಡ ಕರ್ನಾಟಕ ಆಗೈತಿ. ಎಲ್ಲ ಕರ್ನಾಟಕ ಭಾಷಿಕರು ಒಂದ್ ಕಡೆ ಅದಾರ. ನಾವೆಲ್ಲರೂ ಕೂಡಿ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸಬೇಕು, ಕರ್ನಾಟಕದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು. ಪ್ರತ್ಯೇಕ ರಾಜ್ಯ ಕೇಳೋದು ಸರಿಯೋ ತಪ್ಪು ನಿಮ್ಮ ದೃಷ್ಟಿಲಿ? ಈಗ ಒಂದು ನೋಡಿ, ಅಭಿವೃದ್ಧಿ ಆಗಲೇಬೇಕು. ಅಭಿವೃದ್ಧಿ ಜೊತೆಗೆ ನಮ್ದು ಯಾವುದೇ ಕಾಂಪ್ರಮೈಸ್ ಇಲ್ಲ. ಆದರೆ ಅಭಿವೃದ್ಧಿ ಆಗದೇ ಇರೋದಕ್ಕೆ ಯಾರು ಕಾರಣ ಅನ್ನೋಂಥದ್ದು ಚರ್ಚೆ ಆಗುತ್ತೆ. ಶಾಸಕರು ಏನು ಮಾಡಿದ್ರು ಅವಾಗ? ನಾನೇನು ಶಿವಮೊಗ್ಗ ವಿಮಾನ ನಿಲ್ದಾಣ, ಬಿಜಾಪುರ ವಿಮಾನ ನಿಲ್ದಾಣ ಉದಾಹರಣೆ ಕೊಟ್ಟೆ. ಇದೇ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ರೀತಿ ಮೋಸ ಮಾಡಿದ್ರು, ಹಾಗೆ ಮುಖ್ಯಮಂತ್ರಿಗಳು ಮೋಸ ಮಾಡಿದ್ರು, ಮಂತ್ರಿಗಳು ಮೋಸ ಮಾಡಿದ್ರು. ಅದೇನೇ ಹೇಳಿ, ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಿರೋದೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋಕೆ. ಸದನದಲ್ಲಿ ಉತ್ತರ ಕರ್ನಾಟಕ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕೆ ಸರ್ಕಾರ ಪರಿಹಾರವನ್ನು ಕೊಡಬೇಕಿದೆ. ಕಿರಣ್ ಹನಿಯರ್ಕ ಜೊತೆ ಹರೀಶ್, TV9 ಬೆಳಗಾವಿ.